ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಎಐಸಿಸಿ ಕಾರ್ಯದರ್ಶಿಗಳು, ಮಾಜಿ ಶಾಸಕರು ಹಾಗೂ SIR ಬೆಳಗಾವಿ ವಿಭಾಗದ ಉಸ್ತುವಾರಿಗಳಾದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮೇಡಮ್ ಅವರು ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ವಿಜಯಪುರ ನಗರದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಗಂಗಾಧರ್ ಸಂಬಣ್ಣಿ ಅವರಿದ್ದಾರೆ. ಅವ್ರ ಜೊತೆಗೆ ನಮ್ಮ ಪಕ್ಷದ 2023ರ ಅಭ್ಯರ್ಥಿಗಳು ಪಕ್ಷದ ಮುಖಂಡರಾದಂಥ ಹಮೀದ್ ಮುಸ್ರಿಫ್ರವರಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಉಪಾಧ್ಯಕ್ಷರಾದ ಚಾಂದ್ ಸಾಬ್ ಗಡಗ್ಲಾಲ್ ಅವರಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ರಫೀಕ್ ಟಪಾಲ್ರವರಿದ್ದಾರೆ. ವಿಜಯಪುರ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಕ್ಷಿ ಅವರಿದ್ದಾರೆ. ಜಲನಗರ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಆರ್ತಿ ಶಾಪೂರ್ ಅವರಿದ್ದಾರೆ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮೊಂದಿಗೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ವಿಶೇಷವಾಗಿ ತಾವೆಲ್ಲ ಬಂದಂಥ ಮಾಧ್ಯಮದ ಮಿತ್ರರನ್ನು ಪತ್ರಿಕಾಗೋಷ್ಠಿಗೆ ನಾನು ಆಹ್ವಾನಿಸಿ, ಮೇಡಮ್ ಅವರು ಈ ಗೋಷ್ಠಿಯನ್ನು ಉದ್ದೇಶಿಸಿ ವಿಜಯಪುರ ನಗರದಲ್ಲಿ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ SRI ಏನು ಕಾರ್ಯ ನಡೀತಾ ಇದೆ ಇದನ್ನು ಕುರಿತು ಸವಿಸ್ತಾರವಾದಂಥ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ತಾವೆಲ್ಲ ಅದನ್ನು ಆಲಿಸಬೇಕು ಅಂತೇಳಿ ಮೇಡಮ್ ಅವ್ರಿಗೆ ಈ ಒಂದು ಪತ್ರಿಕಾಗೋಷ್ಠಿ ಪ್ರಾರಂಭಿಸಲು ಅನುವು ಮಾಡಿಕೊಡಿ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಏನು ಕಳೆದು 10-20 ದಿವಸದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ SIR ಪ್ರಕ್ರಿಯೆ ಏನು ನಡೀತಾ ಇದೆ, ಆ SIR ಪ್ರಕ್ರಿಯೆ ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ಬೂತಲ್ಲಿ ಸರಿಯಾಗಿ ನಡೀತಾ ಇದೆ ಇಲ್ವಾ ಅಂತ ನೋಡಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಪ್ರದೇಶ ಸಮಿತಿಯ ಅಧ್ಯಕ್ಷರು ಶ್ರೀ BK ಹರಿಪ್ರಸಾದ್ ಅವರು ನನಗೆ ಬೆಳಗಾವಿ ಡಿವಿಷನ್ ಕಿತ್ತೂರು ಕರ್ನಾಟಕ ಕ್ಷೇತ್ರ ಭಾಗದ ಉಸ್ತುವಾರಿ ಮಾಡಿ ಇಲ್ಲಿ ಕಳಿಸಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದ ಹೇಳಿ, ಇಲ್ಲಿ ಇರ್ತಕ್ಕಂಥ ನಮ್ಮ ವಿಜಯಪುರ ಕ್ಷೇತ್ರದ ಅಧ್ಯಕ್ಷರು, ವೇದಿಕೆ ಇದೆ ಇರ್ತಕ್ಕಂಥ ಎಲ್ಲ ಅವರು ಟೀಮ್, ಕಮಿಟಿ, ಫ್ರಂಟಲ್ ಆರ್ಗನೈಸೇಷನ್ ಅಧ್ಯಕ್ಷರು, BD ಅಧ್ಯಕ್ಷರು, ಮುಖ್ಯವಾಗಿ ತಾವು ಎಲ್ಲ ಪ್ರೆಸ್ ಮಾಧ್ಯಮದ ಸ್ನೇಹಿತರು ಇಲ್ಲಿ ಬಂದಿದ್ದೀರಾ. ಈ SIR ಪ್ರಕ್ರಿಯೆ ಕವರ್ ಮಾಡಲಿಕ್ಕೆ ಅದಕ್ಕೆ ನಿಮಗೆ ಕೂಡ ವೈಯಕ್ತಿಕವಾಗಿ KPCCಯಿಂದ ಮತ್ತು AICCಯಿಂದ ಸ್ವಾಗತ. ನನ್ನ ಮಾತು ಹೇಳಲಿಕ್ಕೆ ಬಯಸ್ತೀನಿ. ವಿಷಯ ನಿಮ್ಗೆಲ್ಲರಿಗೆ ಗೊತ್ತು, ಕಳೆದು 20 ದಿವಸದಿಂದ SIR ಪ್ರಕ್ರಿಯೆ ಪ್ರತಿಯೊಂದು ಜಿಲ್ಲೆಯಲ್ಲಿ ನಡೀತಾ ಇದೆ. ಸೊ ಆ ಪ್ರಕ್ರಿಯೆ ಇಲ್ಲಿ ನಮ್ಮ 8 ಕ್ಷೇತ್ರ ಬಿಜಾಪುರ ಸಿಟಿ ಹಿಡ್ಕೊಂಡು ಎಲ್ಲ ಇನ್ಚಾರ್ಜಸ್ ನಮ್ಮ ಅಧ್ಯಕ್ಷ ಇರ್ತಕ್ಕಂಥ ಮುಲ್ಲಾ ಸಾಬ್ ಅವರು ನೇತೃತ್ವದಲ್ಲಿ ಇನ್ಚಾರ್ಜಸ್ ಪ್ರತಿಯೊಂದು ಕ್ಷೇತ್ರ ಅಲ್ಲಿ ಹಾಕಿದ್ದಾರೆ. KPCCಯಿಂದ ಕೂಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಹಾಕಿ ಪ್ರತಿಯೊಂದು ಬೂತಲ್ಲಿ BLA ಅಪಾಯಿಂಟ್ಮೆಂಟ್ಸ್ ಏನಾಗಿದ್ದಾವೆ ಆ BLAs ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ಬೂತಲ್ಲಿ ಹೋಗಿ BLOs ಜೊತೆ ಆ ಕೆಲಸ ಸರಿಯಾಗಿ ನಡೀತಾ ಇದೆ ಇಲ್ವಾ ಅಂತ ನಮ್ಮ ಮತದಾರರಿಗೆ ಸಹಾಯ ಮಾಡಲಿಕ್ಕೆ ಪಕ್ಷ ವತಿಯಿಂದ ಅವರು ಕೂಡ ಹೋಗ್ತಾ ಇದ್ದಾರೆ. ಇದರಲ್ಲಿ BLOs ಸರ್ಕಾರ ವತಿಯಿಂದ ಸರ್ಕಾರಿ ಅಧಿಕಾರಿ ಹೋಗ್ತಾ ಇದ್ದಾರೆ. ಆದರೆ ಕೂಡ ನಿಮ್ಮ ಮಾಧ್ಯಮದಿಂದ ಕೆಲವರು ಈಗ ನಿನ್ನೆನೆ ನಾನು ಬೆಳಗಾವಿ ಮತ್ತು ಚಿಕ್ಕೋಡಿ ಪರೀಕ್ಷೆ ಮಾಡಿದಾಗ ಸಂದರ್ಭದಲ್ಲಿ ಕೆಲವರು BLOs ಬಗ್ಗೆ ಕೂಡ ಕಂಪ್ಲೇಂಟ್ ಬಂದಿದೆ. ಸೊ ಇಲ್ಲಿ ಕೂಡ ಆ ಥರ ಯಾವ BLOs ಕೆಲಸ ಮಾಡ್ತಾ ಇದ್ರೆ ದಯವಿಟ್ಟು ಸರ್ಕಾರಿ ಕೆಲಸ ಇದೆ, ತಾವು ಯಾವ ಪಕ್ಷದ ಕೆಲಸ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷ ಇರಲಿ, BJP, JDS ಅಂತ ಪಕ್ಷದ ಕೆಲಸ ಮಾಡ್ತಾ ಇಲ್ಲ. ತಾವು ಸಮುದಾಯ ಭವನಲ್ಲಿ ಕೂತ್ಕೊಂಡು, ಇಲ್ಲ ಅಂದರೆ ಯಾರು ಒಬ್ಬರು ಮನೆಯಲ್ಲಿ ಕೂತ್ಕೊಂಡು ಇದು ಫಾರ್ಮ್ ಡಿಸ್ಟ್ರಿಬ್ಯೂಟ್ಸ್ ಮಾಡೋದು ಸರಿ ಇಲ್ಲ. ವೈಯಕ್ತಿಕವಾಗಿ ಮನೆ ಹೋಗಿ ಈ ಕೆಲಸ ಸರಿಯಾಗಿ ಮಾಡಬೇಕು. ಇಲ್ಲ ಅಂದರೆ
ಇಲ್ಲಿ ಇರ್ತಕ್ಕಂಥ ಮಾನನೀಯ ಮುಖ್ಯಮಂತ್ರಿ ಶ್ರೀ DK ಶಿವಕುಮಾರ್ ಅವ್ರ ಗಮನಕ್ಕೆ ಇದು ವಿಷಯ ತಂದು ನಿಮ್ಗೆ ಮತ್ತೆ ಕಷ್ಟ ಆಗ್ಬಾರ್ದು ಅಂತ ಇದು ಒಂದು ಚಿಕ್ಕ ವಾರ್ನಿಂಗ್ ಪತ್ರಿಕೆ ಮಾಧ್ಯಮದಿಂದ ನಿಮ್ಗೆ ಕಳಿಸ್ತಾ ಇದ್ದೀನಿ. ಅದು ಬಿಟ್ಟು ಪಕ್ಷ ವತಿಯಿಂದ BLAs ಎಲ್ಲ ಬೂತ್ಗೆ ಹೋಗ್ತಾ ಇದ್ದಾರೆ. ಒಂದು ನನ್ನ ಗಮನಕ್ಕೆ ಬಂದಿದೆ ಅಂತ SIR ಪ್ರಕ್ರಿಯೆಯಿಂದ ಇಡೀ ದೇಶದಲ್ಲಿ ಬಿಹಾರ್, ಗುಜರಾತ್, ವೆಸ್ಟ್ ಬೆಂಗಾಲ್ ಅಂತ ಜಾಗದಲ್ಲಿ ಕೂಡ ಮೋದಿ ಸರ್ಕಾರ ಏನು ದೂರದೃಷ್ಟಿ ಇಟ್ಕೊಂಡು ಸರ್ಕಾರ ನಮ್ದು ಅಲ್ಲಿ ತರಬೇಕು ಅಂತ ಈ ಪ್ರಕ್ರಿಯೆಯಲ್ಲಿ ಲಕ್ಷಾಂತರ ಮತದಾರರಿಗೆ ಅವ್ರ ಹಕ್ಕ ಏನಿದೆ ಅದು ಹಕ್ಕಿಗೆ ಬೇಸಿಕ್ ರೈಟ್ ಅವ್ರದ್ದು ವಂಚಿತ ಮಾಡಿದ್ದಾರೆ. ಸೊ ಅಂತ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಆಗ್ಬಾರ್ದು ಅಂತ ಆ ನಿಟ್ಟಿನಲ್ಲಿ ಇವತ್ತು ಈ ಅದು ಪರೀಕ್ಷೆನೆ ನಾನು ಇಟ್ಟಿದ್ದೀನಿ. ನೀವು ನೋಡಿರ್ಬೇಕು, ವೆಸ್ಟ್ ಬೆಂಗಾಲ್ 91 lakhs, UP 2 crores 71 lakhs. ಸೊ ಅಂತ ಎಲ್ಲ ಪ್ರದೇಶದಲ್ಲಿ ಎಲ್ಲಿ ಅವರು ಸರ್ಕಾರ ಮಾಡಿದ್ದಾರೆ. ಇಂಥ ಪ್ರಕ್ರಿಯೆಯಿಂದ ಕಾಂಗ್ರೆಸ್ ವೋಟಿಂಗ್ ಏನಿದೆ ಅವ್ರಿಗೆ ಕೂಡ ಗೊತ್ತು, ಎಲ್ಲರಿಗೆ ಗೊತ್ತು ಕಾಂಗ್ರೆಸ್ ಮತದಾರ ಎಂದರೆ ಯಾರು. ನಮ್ಮ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಅಹಿಂದ OBC ವೋಟಿಂಗ್ಸ್ ಜಾಸ್ತಿ ನಮ್ದು ಇದಾವೆ. ಮೈನಾರಿಟೀಸ್, ಯಾಕೆಂದ್ರೆ ನಾವು ಕೋಮುವಾದಿ ಪಕ್ಷ ಇಲ್ಲ, ಎಲ್ಲರಿಗೆ ಸೇರಿ ನಾವು ಕೆಲಸ ಮಾಡ್ತೀವಿ ಅಂತ ಮೈನಾರಿಟೀಸ್, SC ST ಎಲ್ಲ ಇಂಥ ವೋಟರ್ಸ್ಗೆ ಮುದ್ದಾಮವಾಗಿ ಅವರು ಕಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಅಲ್ಲಿ ಇಲ್ಲಿವರೆಗೂ ಅಂತ ಪರಿಸ್ಥಿತಿ ಎಲ್ಲಿ ಬಂದಿಲ್ಲ, ಯಾಕೆಂದ್ರೆ ಪಕ್ಷ ವತಿಯಿಂದ ಕೂಡ ನಾವು ಬಹಳ ಗಂಭೀರವಾಗಿ ಈ ಪ್ರೋಸೆಸ್ ತಗೊಳ್ತಾ ಇದ್ದೀವಿ. ಆದ್ರೆ ಕೂಡ ಕೆಲವರು BLOs ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಪ್ರಕ್ರಿಯೆಯಲ್ಲಿ ನಿಮ್ಮ ಹೆಸರು ಇಲ್ಲ, 25 ವೋಟರ್ ಲಿಸ್ಟ್ ಏನಿದೆ ಅದರಲ್ಲಿ ಹೆಸರು ಇಲ್ಲ, ಅದಕ್ಕೆ ನಿಮ್ಗೆ ವೋಟಿಂಗ್ ರೈಟ್ಸ್ ಇಲ್ಲ. ಸೊ ಅಂತ ಇದಕ್ಕೆ ತಾವು ಎಲ್ಲ ಜನರು ಗಾಬರಿ ಆಗಬಾರ್ದು, ಯಾಕೆಂದ್ರೆ ಇದಕ್ಕೆ ಕೂಡ ಪರಿಹಾರ ಇದೆ. ಫಾರ್ಮ್ ನಂಬರ್ 6ಗೆ ತಾವು ಎಲ್ಲರೂ ಎನ್ರೋಲ್ ಮಾಡಿದ್ರೆ 8 ಆಗಸ್ಟ್ ಇಂದ ಬಹುಶಃ ತಹಸೀಲ್ದಾರ್ ಅವರು DC ಅವರು ಫಾರ್ಮ್ ಬಿಡುಗಡೆ ಮಾಡ್ತಾರೆ. ಆ ಫಾರ್ಮ್ 6 ನೀವು ಎನ್ಯುಮರೇಷನ್ ಫಾರ್ಮ್ ಫಿಲಪ್ ಮಾಡ್ಕೊಂಡು ಕೊಟ್ಟಿದ್ರೆ ನಿಮ್ಗೆ ಕೂಡ ವೋಟರ್ ಲಿಸ್ಟ್ ಅಲ್ಲಿ ಆ ಹಕ್ಕು ಸಿಗುತ್ತೆ. ಇದು ಬೇಸಿಕಲಿ ಆಗ್ತಾ ಇದೆ ಅನ್ಮ್ಯಾಪ್ಡ್ ವೋಟರ್ಸ್ಗೆ. ಅನ್ಮ್ಯಾಪ್ಡ್ ವೋಟರ್ಸ್ ಕೆಲವರು ಹೆಣ್ಮಕ್ಳು ಮದುವೆ ಮಾಡಿ ಇಲ್ಲಿ ಬಂದಿದ್ದಾರೆ, ಅವರಿಗೆ ಕಷ್ಟ ಆಗ್ತಾ ಇದೆ. ಅವ್ರಿಗೋಸ್ಕರ ಇದು ಬಹಳ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೀವಿ. ಯಾಕೆಂದ್ರೆ 2002 ಅಲ್ಲಿ ಅವ್ರದ್ದು ಇಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಇಲ್ಲ, 25 ಅಲ್ಲಿ ಇಲ್ಲ ಕೂಡ. ಫಾರ್ಮ್ 6 ಇಸ್ ಅ ಸೇವಿಯರ್. ಅದು ಫಾರ್ಮ್ ತುಂಬಿ ಡಾಕ್ಯುಮೆಂಟ್ ಏನ್ ಬೇಕೋ ಅದು ಕೊಟ್ಟಿದ್ರೆ ಖಂಡಿತವಾಗಿ ನಿಮ್ಗೆ ಕೂಡ ಅದು ಹಕ್ಕು ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಪ್ರಕ್ರಿಯೆಯಲ್ಲಿ ಸುಮಾರು 50% ಡಿಜಿಟೈಸೇಷನ್ ವಿಜಯಪುರ ಜಿಲ್ಲೆಯಲ್ಲಿ ಆಗಿದೆ. ಸೊ ಉಳಿದಿದ್ದು ಕೂಡ ಬರೋದು 8 ಆಗಸ್ಟ್ ವರೆಗೂ ಎಲ್ಲರೂ ಮಾಡ್ತಾರೆ. ಅಧ್ಯಕ್ಷರು ಮತ್ತೆ ಎಲ್ಲ ಜವಾಬ್ದಾರಿ ತಗೊಂಡು ಇನ್ಚಾರ್ಜ್ ಏನಿದ್ದಾರೆ ಅವರು ಕೂಡ ಮಾಡ್ತಾರೆ ಅಂತ ಭರವಸೆ ಇಟ್ಕೊಂಡು ಬರೋದು ದಿನಗಳಲ್ಲಿ ಮತ್ತೆ ಒಮ್ಮೆ ಸತಿ ನಮ್ಮ 5 ಗ್ಯಾರಂಟೀಸ್ ಏನ್ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಸರ್ಕಾರ ಕೊಡ್ತಾ ಇದ್ದಾರೆ, ಆ 5 ಗ್ಯಾರಂಟೀಸ್ ಮತ್ತೆ ಸರ್ಕಾರಿ ಸೌಲಭ್ಯಗಳು ನಿಮ್ ಜನರಿಗೆ ಸಿಕ್ಬೇಕಾ ಅಂದ್ರೆ ಕಡ್ಡಾಯವಾಗಿ ವೋಟರ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ತಗೊಳ್ಳಿ, ನೋಡಿ ಇದೆ ಇಲ್ವಾ. ಮುಂದೆ ಇಲೆಕ್ಷನ್ ಹತ್ತಿರ ಹೆಂಗ್ ಬರುತ್ತೆ, BJP ಅವರು ಖಂಡಿತವಾಗಿ ನಿಮ್ ಹೆಸರು ಇಲ್ಲ ಅಂದ್ರೆ ದೇಶದಿಂದ ಹೊರಗಡೆ ನಿಮ್ಗೆ ಹಾಕ್ಲಿಕ್ಕೆ ಹೆಚ್ಚು ಕಡಿಮೆ ಕೂಡ ನೋಡಲ್ಲ. ಇದು ಪರಿಸ್ಥಿತಿ ಬಿಹಾರಲ್ಲಿ ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡ್ತಾ ಇದ್ದೀವಿ. ಯಾರ್ದು ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇಲ್ಲ, ಅವ್ರ ದೇಶದ ಸಿಟಿಸನ್ಶಿಪ್ ಇಲ್ಲ ಅಂತ ಅವರಿಗೆ ಹೊರಗಡೆ ಕಳಿಸ್ಲಿಕ್ಕೆ ಈಗ ತಾನೇ ಹೋಮ್ ಮಿನಿಸ್ಟರ್ ಆರ್ಡರ್ ಮಾಡಿದ್ದಾರೆ ಅಂತ. ಸೊ ಅಂತ ಪರಿಸ್ಥಿತಿ ನಮ್ಮ ಕರ್ನಾಟಕ ಜನರ ಮುಂದೆ ಬರಬಾರ್ದು. ಅದಕ್ಕೆ ನಾವು ಎಲ್ಲರೂ ಈ SIR ಪ್ರೊಸೆಸ್ ಅಲ್ಲಿ ಭಾಗವಹಿಸಬೇಕು. ಸರ್ಕಾರಿ ಸೌಲಭ್ಯಗಳು ಏನ್ 5 ಗ್ಯಾರಂಟಿ ಸಿಗ್ತಾ ಇದೆ ಅದು ಇನ್ನೂ ಕಡ್ಡಾಯವಾಗಿ ನಿಮ್ಗೆ ಸಿಕ್ಬೇಕಂದ್ರೆ ನಾವು ಎಲ್ಲರೂ ಸರ್ಕಾರಿ ಸೌಲಭ್ಯ ಉಪಯೋಗ ಮಾಡಿಸಿ ಜನರ ಸೇವೆ ಮಾಡಲಿಕ್ಕೆ ಇನ್ನು 2 ವರ್ಷ ಕಾಂಗ್ರೆಸ್ ಸರ್ಕಾರ ಇದೆ. ಅದು ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಅದಕ್ಕೆ ವಿಜಯಪುರ ಜನರಿಗೆ, ಇಡೀ ಕರ್ನಾಟಕ ಜನತೆಗೆ ಮತ್ತೆ ಒಮ್ಮೆ ಸತಿ ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.
5 ಗಂಟೆಗಳಿಗೆ 3 ದಿನ ಎಸ್ಐ ಮಾಡಬೇಕಂದ್ರೆ ಅದೆಲ್ಲ ಹೊರಗೂ ಥ್ರೆಟನಿಂಗ್ No. ನೀವು ನನ್ನ ಮಾತು ಕೇಳಿಲ್ಲ ಸರ್ ಸರಿಯಾಗಿ. ನಾನು ಏನ್ ಹೇಳಿದೆ, SIR ಸಂಬಂಧಪಟ್ಟ ಏನಿದೆ ಅದರಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಇಲ್ಲ ಅಂದ್ರೆ ನಿಮ್ ಸಿಟಿಸನ್ಶಿಪ್ ಕ್ವಶನ್ ಆಗತ್ತೆ. ನೀವು ಸಿಟಿಸನ್ನೇ ನಮ್ ದೇಶದ್ದು ಇಲ್ಲ ಬಿಜೆಪಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ದೇಶದಿಂದ ಕರ್ನಾಟಕ ಇಂದ ಹೊರಗಡೆ ಹಾಕ್ತಾರೆ. I am not questioning. BJP will tomorrow question the citizenship of the voter. ಅದು ಆಗಬಾರ್ದು. ಸೆಕೆಂಡ್ಲಿ, ಐ ಮೆನ್ಷನ್ ದ 5 ಗ್ಯಾರಂಟಿ. ಯಾಕೆ ಅಂದ್ರೆ 5 ಗ್ಯಾರಂಟಿ ಇಸ್ ಡಿಜಿಟಲೈಸ್ಡ್. ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಇದೆ. ಅಕೌಂಟ್ ಎಲ್ಲಿ ಅಟ್ಯಾಚ್ ಮಾಡಿದ್ದಾರೆ? ಆಧಾರ್ ಕಾರ್ಡ್ಗೆ. ಆಧಾರ್ ಕಾರ್ಡ್ ಎಲ್ಲಿ ಡಾಕ್ಯುಮೆಂಟ್ ಇದು ಮಾಡ್ತಾ ಇದ್ದಾರೆ? ವೋಟರ್ ಲಿಸ್ಟ್ಗೆ. ಇಟ್ ಈಸ್ ಅ ವಿಶಿಯಸ್ ಸೈಕಲ್. ಇಫ್ ಯು ಡೋಂಟ್ ಟ್ಯಾಗ್ ಇಟ್, ದಿಸ್ ವಿಲ್ ಗೋ. ಅದು ಹೇಳ್ತಾ ಇದ್ದೀನಿ, ಇದು ಧಮಕಿ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಸರಿಯಾಗಿ ಕೇಳಿ. ಇಟ್ ಈಸ್ ನಾಟ್ ಮೀ. ಬಿಜೆಪಿ ಇಸ್ ಕ್ವೆಶ್ಚನಿಂಗ್ ದಿಸ್. ಬಿಜೆಪಿ ಇದು ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ನೀವು ವೋಟಿಂಗ್ ಬರೀ ಇಲ್ಲೂ ಇದು ಪ್ರಶ್ನೆ ಇಲ್ಲ. ವೋಟಿಂಗ್ ಇಟ್ ಈಸ್ ದ ಬೇಸಿಕ್ ಫಂಡಮೆಂಟಲ್ ರೈಟ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ. ವೋಟಿಂಗ್ ಒಂದ್ ಭಾಗ ಇದೆ. ದ ನೆಕ್ಸ್ಟ್ ಪಾರ್ಟ್ ಇಸ್ ದ ಸಿಟಿಸನ್ಶಿಪ್. ನೀವು ನಾಗರಿಕನೇ ಇಲ್ಲ ದೇಶದ್ದು, ಕರ್ನಾಟಕದ ನಾಗರಿಕನೇ ಇಲ್ಲ, ನಿಮ್ಗೆ ಹೊರಗಡೆ ಹಾಕಿದ್ರೆ ಏನ್ ಮಾಡ್ತೀರಾ ಮತ್ತೆ ಸರ್? ಹಾ, ಇಲ್ಲ ಭರವಸೆ ಇದೆ. ಬಟ್ ಆದ್ರೆ ಈ ಪ್ರೊಸೆಸ್ ಹೆಂಗ್ ನಡೀತಾ ಇದೆ? ಕೇಂದ್ರದಲ್ಲಿ ಯಾವ ಸರ್ಕಾರ ಇದೆ? ಇಲೆಕ್ಷನ್ ಕಮಿಷನ್ ಇದು ಪ್ರಕ್ರಿಯೆ ನಡೀತಾ ಇರ್ತಕ್ಕಂತ. ಯಾವುದು ಪಕ್ಷ, ಯಾವುದು ಸರ್ಕಾರ ಇದು ಪ್ರಕ್ರಿಯೆ ನಡೆಸ್ತಾ ಇಲ್ಲ. Very, very clear, sir. SIR is a Election Commission of India process. We are participating in that process as a political party. We as a Congress party, we are participating in that process. ನಮ್ಗೆ ಏನಿದೆ, ನಮ್ ಜನರಿಗೆ ತೊಂದರೆ ಆಗ್ಬಾರ್ದು ಅಷ್ಟೇ. Yes. ಅವ್ರನ್ನ ರಿಟೈರ್ಡ್ ಆಗಿ ಅವ್ರನ್ನೊಂದು FIR ಮಾಡಕ್ಕಾಗಿಲ್ಲ ನಿಂದ ಸರ್ಕಾರದಲ್ಲಿ. ನಕಲಿ कहाँ पे मिला है ये? BLO or BLA, there is difference. I am asking because you are commenting government officer. Not BLO, madam. BLA. BLA. There is a difference, sir, because government officer nakli andre bala kಷ್ಟ ಆಗ್ಬಿಡುತ್ತೆ. So see, this is what I say. Use your words responsibility. I use it very responsibly. BLA. Okay, ಎಲ್ಲಿ ಸಿಕ್ಕಿದೆ ಅದು? ಇದು ನನ್ನ ಗಮನಕ್ಕೆ ಬಂದಿಲ್ಲ. ಈಗ ನೀವು ತರ್ತಾ ಇದ್ದೀರಾ? ನಿಮ್ಮ ಗಮನಕ್ಕೆ ಇನ್ನೂ ಬಂದಿಲ್ಲ. ಹೌದು, ಈಗ ಬಂದಿದೆ ಅನ್ನ, ಈಗ ಜಸ್ಟ್ ಬಂದಿದೆ. ನನ್ನ ಟ್ರಸ್ಟ್ ನಿಮಗೆ ಗೊತ್ತಿಲ್ಲ. ಇಲ್ಲ ಆಗಿರ್ತಕ್ಕಂಥದ್ದು ನ್ಯೂಸ್ ಆಗಿದೆ ಸರ್. ಅಂದ್ರೆ SIR ಕೊಟ್ಟಾಗಿ ರಾಜ್ಯದಲ್ಲಿ ಏನ್ ನಡೀತದೆ ನಿಮ್ಗೆ ಗೊತ್ತಿಲ್ಲ. ಅಂದ್ರೆ ಸರ್, ವಿತ್ ಡ್ಯೂ ರೆಸ್ಪೆಕ್ಟ್, ನೀವು ಏನ್ ಕೇಳ್ತಾ ಇದ್ದೀರಾ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಯುವರ್ ಕ್ವೆಶನ್ಸ್, ನಾವು ಫಸ್ಟ್ ಪ್ರೆಸ್ ಮೀಟ್ ತಗೊಳ್ಳೋಣ ಅಂತ ನಾನು ಫಸ್ಟ್ ಪ್ರೆಸ್ ಮೀಟ್ಗೆ ಬಂದಿದ್ದೀನಿ. ಇನ್ನು ರಿವ್ಯೂ ಮೀಟಿಂಗ್ ಈಗ ತಗೊಳ್ತಾ ಇದ್ದೀನಿ. ಆಕ್ಚುಲಿ ನಮ್ಮ ಪ್ರೊಸೆಸ್ ಪ್ರಕಾರ ನಾವು ಫಸ್ಟ್ ಮೀಟಿಂಗ್ ತಗೊಳ್ತೀವಿ, ಆಮೇಲೆ ಪ್ರೆಸ್ ಮೀಟ್ ತಗೊಳ್ತೀವಿ. ಬಟ್ ಆದ್ರೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಏನ್ ರಿಕ್ವೆಸ್ಟ್ ಮಾಡಿದ್ರೆ ಅಂದ್ರೆ, ತಾವು ಎಲ್ಲರೂ 10 ಗಂಟೆ ಮತ್ತೆ ಕೆಲಸ ಇರುತ್ತೆ, ಬೇಗ ಬಂದಿದ್ದೀರಾ. 10 ಗಂಟೆ ಹೇಳಿದ್ದೀನಿ ಮೇಡಮ್, ಫಸ್ಟ್ ರಿವ್ಯೂ ಆಮೇಲೆ ಕೊಡ್ತೀನಿ ಎಲ್ಲ. ಸೊ ಆ ರಿವ್ಯೂ ಅಲ್ಲಿ ಇದು ಡಿಸ್ಕಸ್ ಆಗತ್ತೆ. ಖಂಡಿತವಾಗಿ ಇದು ನನ್ನ ಗಮನಕ್ಕೆ ತಾವು ತಂದಿದ್ದೀರಾ, ತುಂಬಾ ಧನ್ಯವಾದಗಳು. ಇದು ನಮ್ಮ ಹೋಮ್ ಮಿನಿಸ್ಟರ್ ಗಮನಕ್ಕೆ ಕೂಡ ತರ್ತೀನಿ. ಇಲ್ಲಿ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಗಮನಕ್ಕೆ ಕೂಡ ತಂದು ಏನ್ ಕ್ರಮ ತಗೋಬೇಕೋ ಅದು ಕೂಡ ಅವ್ರ ಗಮನಕ್ಕೆ ತಂದು ಕ್ರಮ ತಗೊಳ್ತೀನಿ. ಪ್ರಮುಖವಾಗಿ ವಿಜಯಪುರದಲ್ಲಿ ಕಾಂಗ್ರೆಸ್ ಮತಗಳನ್ನೇ ಟಾರ್ಗೆಟ್ ಮಾಡಿ ಅದನ್ನ ನಿಷ್ಕ್ರಿಯಗೊಳಿಸುವಂತಹ ಪ್ಲಾನ್ ನಡೀತಾ ಇದೆ ಅಂತಕ್ಕಂಥದ್ದು ಕೇಳಲ್ಪಡ್ತಾ ಇದೆ. ಎಸ್, ಸೊ ಅದಕ್ಕೆ ನಾನು ಅದೇ ಹೇಳಿದೆ. ಇಲ್ಲ, ನಾವು ಹೆದರ್ತಾ ಇಲ್ಲ. हमारा लीडर जो है ना, राहुल गांधी, एक ही बोलता है डरो मत, जो भी है हम फेस करेंगे, कर रहे हैं. थैंक यू.